ನಮಗೂ ನಮ್ಮ ಸಾಹೇಬ್ರಿಗೆ ಬಾಂಧವ್ಯ ಅಂತ ಹೇಳಿದ್ನಲ್ಲ, ಅದು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಬೇಕಾದ್ರೆ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ದಿನೇಶ್ ಗುಂಡೂರು ಸಾಹೇಬರು. ಅವತ್ತು ನನ್ನ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದು. ಆಗ ಒಂದು ಕಾರ್ಯಕ್ರಮ ಮಾಡಿದೆ ನಾನು, ಪ್ರತಿಭಟನೆ ಒಂದು ದೊಡ್ಡ ಸಭೆ ಮಾಡಿದೆ ನಾನು ಮಾಲೂರು ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ. ಚಂದ್ರಪ್ರಭಾ ಅರಸು ಅವಾಗ ತುಂಬಾ ಜೋರಲ್ಲ ಅವರು, ಚಂದ್ರಪ್ರಭಾ ಅರಸು ಒಳ್ಳೆಯ ಹೆಸರು. ಅವ್ರನ್ನ ನಮ್ಮ ದಿನೇಶ್ ಗುಂಡೂರು ಸಾಹೇಬ್ರ ರಾಜ್ಯಾಧ್ಯಕ್ಷ ಕರೆಸಿ ಮಾಲೂರ ಒಂದು ಮೆರವಣಿಗೆ ದೊಡ್ಡ ಕಾರ್ಯಕ್ರಮ ಮಾಡಿ ಯೂತ್ ಕಾಂಗ್ರೆಸ್ ಒಂದು ಸಮಾವೇಶ ಮಾಡಿದೆ. ಅಲ್ಲಿಂದ ಪ್ರಾರಂಭ ಆಗಿತ್ತು. ಅಲ್ಲಿಂದ ನಾನೇನಾದ್ರೂ ಇವತ್ತು ಈ ತಾಲೂಕಿನ ಶಾಸಕನಾಗಿದ್ದೀನಿ ಅಂದ್ರೆ ಈ ಪಕ್ಷವನ್ನ ಕಟ್ಟುವಂತ ಜವಾಬ್ದಾರಿ ಅವತ್ತು ನನಗೆ ಕಾಂಗ್ರೆಸ್ ಮಾಲೂರು ತಾಲೂಕಲ್ಲಿ ತುಂಬಾ ಹೀನಾಯವಾಗಿತ್ತು. ಸುಮಾರು 9-10 ಸಾವಿರ ಓಟ್ ಗೆದ್ದು ಬಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ನನ್ನನ್ನ ರಾಜ್ಯ ನಾಯಕರು, ಅದರಲ್ಲಿ ವಿಶೇಷವಾಗಿ KH ಮುನಿಯಪ್ಪ ಅವರು ಕೂಡ ಈ ಮಾಲೂರು ತಾಲೂಕಿಗೆ ಪಕ್ಷವನ್ನ ಕಟ್ಟಬೇಕಾದ್ರೆ ಯಾರು ಬೇಕು ಅಂದಾಗ ನನ್ನನ್ನ ಕರೆದು ಧೈರ್ಯ ಕೊಟ್ಟು ಪಕ್ಷವನ್ನ ಕಟ್ಟಬೇಕು ನೀನು ಇವತ್ತಿಂದ ಅಂತೇಳಿ ನನಗೆ ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ನಾನು. ತುಂಬಾ ಕಷ್ಟಪಟ್ಟು ಇವತ್ತೇನು ವೇದಿಕೆಯಲ್ಲಿ ಇಲ್ಲಿದ್ದಾರೆ ಸುಮಾರು ಜನ ನನ್ನ ಜೊತೆಯಲ್ಲಿ ಅವತ್ತು ಜೊತೆ ಹಾಕೊಂಡು ಅವತ್ತು ನಮ್ಮ KPCC ಅಧ್ಯಕ್ಷಿದ್ರು ಸಾಹೇಬ್ರು, ಕಾರ್ಯಾಧ್ಯಕ್ಷಿದ್ರು ದಿನೇಶ್ ಗುಂಡೂರು ಸಾಹೇಬ್ರು ಕಾರ್ಯಾಧ್ಯಕ್ಷಿದ್ರು. ಆ ಸಾಹೇಬ್ರನ್ನ ಹೋಗಿ ಕೇಳ್ಕೊಂಡೆ, ಸರ್ ಪಕ್ಷವನ್ನ ಕಟ್ಟುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಿ, ನೀವು ನನ್ನ ತಾಲೂಕಿಗೆ ಬರ್ಬೇಕು, ಒಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ, ನೀವು ಕೂಡ ನನ್ನ ಜೊತೆಯಲ್ಲಿ ಕಾಲ್ನಡಿಗೆ ಕಾರ್ಯಕ್ರಮದ ಭಾಗವಹಿಸಬೇಕು ಅಂದಾಗ, ನಂಜೇಗೌಡ್ರೆ ನಾನು ಬರ್ತೀನಿ ಅಂತ ಹೇಳಿ ಮಾಲೂರಿಂದ ತೊರ್ನಹಳ್ಳಿವರೆಗೂ ಕಾಲ್ನಡಿಗೆ ಕಾರ್ಯಕ್ರಮ ಮಾಡಿ ಅಲ್ಲೊಂದು ದೊಡ್ಡ ಸಮಾವೇಶ ಸುಮಾರು 2 ವರ್ಷ ಇತ್ತು. ಮತ್ತೆ ಎಲೆಕ್ಷನ್ MLA ಎಲೆಕ್ಷನ್, ಆ ವೇದಿಕೆಯಲ್ಲಿ ಭಾಷಣ ಮಾಡುವ ಒಂದು ಮಾತು ಹೇಳಿದ್ರು, ಈ ಮಾಲೂರು ತಾಲೂಕಲ್ಲಿ ನೆಕ್ಸ್ಟ್ ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡರು, ಈ ತಾಲೂಕಿನ ಶಾಸಕರಾಗ್ತಾರೆ ನಂಜೇಗೌಡರು ಅಂತೇಳಿ ಸಪ್ಲಮ್ಮ ದೇವಸ್ಥಾನದ ಮುಂದೆ ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಅವ್ರ ಬಾಯಲ್ಲಿ ಮಾತು ಬಂದಿತ್ತು. ಇವತ್ತು ಅವರ ಆಶೀರ್ವಾದದಿಂದ, ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ಈ ತಾಲೂಕಿನ ಶಾಸಕನಾಗಿ, ಅದನ್ನು ವಿಶೇಷ ಕಾಂಗ್ರೆಸ್ ಪಕ್ಷದಲ್ಲಿ 2 ಸಾರಿ ರಿಪೀಟ್ ಆಗಿರೋದು ಯಾರು ಅಂದ್ರೆ ನಿಮ್ಮ ನಂಜೇಗೌಡರು. ಅದು ನನ್ನ ತಾಲೂಕಿನ ಜನತೆ ನನಗೆ ಕೊಟ್ಟಂತ ಅವಕಾಶ, ಇದು ನಮ್ಮ ಬಾಂಧವ್ಯ. ಆಯ್ತು, ಅವರ ಆಶೀರ್ವಾದದಲ್ಲಿ ಮೊದಲನೇ ಬಾರಿ ಶಾಸಕನಾದೆ. ನನ್ನ ತಾಲೂಕಿನ ಜನ ತುಂಬಾ ಆಸೆ ಇಟ್ಕೊಂಡ್ರಿ, ನಮ್ಮ ನಂಜೇಗೌಡರನ್ನ MLA ಮಾಡ್ಕೊಂಡ್ರಿ. ನಾವು MLA ನೋಡ್ಬೇಕು ಅಂತಿದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಯಾರು ಹೋಗ್ತಾ ಇದ್ರು MLA ನೋಡಕ್ಕೆ? ದುಡ್ಡಿರೋರು, ಕಾರಿರೋರು ಹೋಗ್ತಾ ಇದ್ರು. ಆದ್ರೆ ಸಾಮಾನ್ಯ ಜನ ಯಾರು ಕೂಡ MLA ನೋಡಕ್ ಆಗ್ಲಿಲ್ಲ. ಸುಮಾರು 15 ವರ್ಷ 2 ಸಾರಿ ಸನ್ಮಾನ್ಯ ಕೃಷ್ಣ ಶೆಟ್ಟಿ ಅವರಿದ್ರು, ಇನ್ನೊಂದು ಸಾರಿ ಹೊಸಕೋಟೆ ಅವರಿದ್ರು. ಆ 2 ಅವಧಿಯಲ್ಲಿ ಕೂಡ 3 ಅವಧಿಯಲ್ಲಿ ಸಾಮಾನ್ಯ ಬಡವರು ಶಾಸಕರ ನೋಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ನಂಜೇಗೌಡರನ್ನ ಈ ತಾಲೂಕಿನ ಶಾಸಕರಾಗಿ ಮಾಡ್ಕೊಂಡ್ರೆ ಕೆಲಸದಿಂದ ನಾ ಬೆಳೆಸಿರೋದು ಪ್ರತಿ ದಿವಸ ಬಡವರ ಕೈಗೆ ಪ್ರತಿ ದಿವಸ ತಾಲೂಕು ಒಳಗಡೆ ಇರ್ತಾನೆ, ಸಿಗ್ತಾನೆ. ಮತ್ತೆ ತಾಲೂಕಲ್ಲ ಪ್ರತಿ ಮೂಲೆ ಕೂಡ ಗೊತ್ತಿದೆ, ತಾಲೂಕನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ನನ್ಗೆ ಕೊಟ್ಟಂತ ಅವಕಾಶ. ಮೊದಲನೇ ಅವಧಿಯಲ್ಲಿ ಬರೀ 1.25 ವರ್ಷ ಮೈತ್ರಿ ಸರ್ಕಾರ, 1.25 ವರ್ಷ. ಮತ್ತೆ ಸರ್ಕಾರ ಬಿದ್ದೋಯ್ತು. ಸರ್ಕಾರ ಬಿದ್ದೋಗಿ ತಮ್ಗೆಲ್ಲ ಗೊತ್ತಿರೋದೆ. ನಮ್ಮ ಸಾಹೇಬರು ಅವತ್ತು ನಮ್ಮ ಜೊತೆಲಿ ಇದ್ರು. ಅವರು ಸುಮಾರು ಜನ ಕಾಂಗ್ರೆಸ್ಸಿನ ಶಾಸಕರುಗಳು ಮಾರಾಟ ಆಗ್ಬಿಟ್ರು ಮಂತ್ರಿಗೆ ಮತ್ತೆ ದುಡ್ಡಿಗೆ. ಆದ್ರೆ ನಿಮ್ಮ ನಂಜೇಗೌಡ ನನ್ನ ತಾಲೂಕಿನ ಸ್ವಾಭಿಮಾನವನ್ನ, ನನ್ನ ತಾಲೂಕಿನ ಜನತೆ ಕೊಟ್ಟ ಅವಕಾಶವನ್ನ ಆಸೆ ಬೀಳಲಿಲ್ಲ. ದುಡ್ಡು ಮತ್ತೆ ಮಂತ್ರಿಗೆ ಉಳ್ಕೊಂಡಿದ್ದೆ. 2ನೇ ಅವಧಿ ನನ್ನನ್ನ ಮತ್ತೆ ಕಷ್ಟದಲ್ಲಿ, ಎಷ್ಟೇ ಕಷ್ಟ ಆದ್ರೂ ಕೂಡ ಏನಪ್ಪ ಇನ್ನು ಇಲ್ವೇನೋ ಅನ್ಕೊಂಡಿದ್ವಿ, ಆದ್ರೆ ತಾಲೂಕಿನ ಸ್ವಾಭಿಮಾನವನ್ನು ಉಳಿಸ್ಕೊಂಡು 2ನೇ ಬಾರಿಗೆ ನನ್ನನ್ನ ಈ ತಾಲೂಕಿನ ಶಾಸಕನಾಗಿ ಮಾಡಿದ್ವಿ.